ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. ಸೊ ಈ ದಿನ ನಾನು ಮತ್ತೊಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತು ಒಂದು ಹೊಸ ಸೌದೆ ಒಲೆ ಹಾಕೋಣ ಅಂತ ಹೇಳ್ಬಿಟ್ಟು ನಾವು ಅಮ್ಮರ ಮನೆ ಹತ್ರ ಬಂದುಬಿಟ್ಟು ಸಗಣಿ ಎಲ್ಲ ತಗೊಂಡು ಹೋಗ್ತಾ ಇದ್ದೀನಿ. ಯಾಕಂದರೆ ನಮ್ಮ ಇನ್ನೂ ಹಸುಗಳೇನೂ ತಗೊಂಡಿಲ್ಲ, ಅದಕ್ಕೋಸ್ಕರ ಏನಾದರೂ ಈ ಥರ ಸಗಣಿ ಈ ಥರ ಬೇಕು ಅಂದರೆ ನಾವು ಅಮ್ಮರ ಮನೆ ಹತ್ರನೇ ಬರೋದು. ನಾವು ಹಳ್ಳಿಯವರು ಆಗಿರೋದ್ರಿಂದ ಈ ಥರ ಹಸಿನ ಸಗಣಿಯಿಂದ ನೆಲ ಸಾರಿಸೋದು ಈ ಥರ ಇನ್ನೂ ನಾವು ಪದ್ಧತಿಗಳನ್ನ ಬಿಟ್ಟಿಲ್ಲ ಯಾವುದೂ. ಸೊ ಎಲ್ಲರೂ ಸ್ವಲ್ಪ ಆದರೂ ಈ ಥರ ಸಗಣಿ ತಗೊಂಡೋಗಿ ನೆಲ ಸಾರಿಸೋದು, ಅದರಿಂದ ಕದ್ರ ಹಾಕಿಬಿಟ್ಟು, ಕದ್ರು ಅಂತಂದು ಹೇಳೋದು. ಸೊ ಕದ್ರ ಹಾಕಿ ಅದಕ್ಕೆ ರಂಗೋಲಿ ಇಟ್ಟು ಬಟ್ಟಿಟ್ಟು ಈ ಥರ ಪೂಜೆಗಳಿನ್ನೂ ಬಿಟ್ಟೇ ಇಲ್ಲ ಮುಂಚೆಯಿಂದ. ನಾವು ಗಾರೆ ಎಲ್ಲ ಮಾಡಿಸೋರು ನೆಲಕ್ಕೆ ಸ್ವಲ್ಪ ಆದರೂ ಈ ಥರ ಸಗಣಿಯಿಂದ ಸಾರಿಸೋದು ಇದ್ದೇ ಇರುತ್ತೆ ಮನೆಗಳ ಹತ್ರ. ಸೊ ಅದಕ್ಕೆ ನಾನೀಗ ಒಂದು ಹೊಸ ಸೌದೆ ಒಲೆ ಹಾಕಿದ್ವಿ ಇಲ್ಲಿ, ಅದಕ್ಕೆ ನೆನ್ನೆ ಹಾಕಿದ್ದೆ. ಸೊ ಅದು ಹಾಕೋದೇನು ವೀಡಿಯೋ ಮಾಡಲಿಲ್ಲ, ರಾತ್ರಿ ನೈಟ್ ಆಗಿತ್ತು ನಾವು ಒಲೆ ಹಾಕೋದ್ರಲ್ಲಿ. ಸೊ ಹಂಗಾಗಿ ವೀಡಿಯೋ ಏನೂ ಮಾಡ್ಕೊಳ್ಳಿಲ್ಲ ಅದು. ಸೊ ಈಗ ಇದನ್ನು ಸಾರಿಸೋದಾದ್ರೂ ತೋರಿಸೋಣ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆ. ನೋಡಿ, ಇದು ರಾತ್ರಿ ನಮ್ಮ ಮನೆಯವ್ರು ಹಾಕ್ಕೊಟ್ರು ಒಲೆ. ತುಂಬ ಚೆನ್ನಾಗಿ ಮೆಜರ್ಮೆಂಟ್ ಎಲ್ಲ ಇಟ್ಬಿಟ್ಟು ಕ್ಲೀನಾಗಿ ಹಾಕ್ಕೊಟ್ಟಿದ್ದಾರೆ. ಪಾತ್ರೆ ಎಲ್ಲ ಹಿಡಿಯುತ್ತೆ, ಚೆನ್ನಾಗಿ ಕೂರುತ್ತೆ. ಇದಕ್ಕೆ ಒಂದು ಎಡ್ಲೆ ಹಾಕಿ ಇಟ್ಟಿದ್ದೀವಿ. ಸೋರೆ ಅಂದರೆ ಎಡ್ಲೆ ಅಂದರೆ ಸೋರೆನ ಏನಕ್ಕೆ ಇಟ್ಟಿದ್ದೀವಿ ಅಂದರೆ, ಇದು ನಾವು ಸೌದೆ ಒಲೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ಬೆಳಗ್ಗೆ ಟೈಮ್ ಮಕ್ಕಳಿಗೆ ಸ್ನಾನ ಮಾಡ್ಕೊಳ್ಳೋಕ್ಕಾಗಿರ್ಬೋದು, ನೀರು ಕಾಯ್ತವೆ. ಮತ್ತು ನಾವೇನಾದರೂ ಮುಖ ತೊಳಿಬೇಕು ಬೆಳಗ್ಗೆ ಟೈಮ್ ಎದ್ದು, ಚಳಿ ಅಲ್ಲ ಈಗ ಚಳಿಗಾಲದಲ್ಲಿ. ಸೊ ಬಿಸಿನೀರು ರೆಡಿಯಾಗಿರುತ್ತೆ, ಮತ್ತು ಬೇರೆ ಕಾಯ್ಸೋಕ್ಕೆ ಅಂತಂದು ಹೇಳ್ಬಿಟ್ಟು ಟೈಮ್ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ಹಂಗಾಗಿ ಇದಕ್ಕೆ ಎಡ್ಲೆ ಈ ಥರ ಇಟ್ಬಿಟ್ಟು ಇದರಿಂದ ನಾವೀಗ ಅಡುಗೆ ಮಾಡ್ಕೊಳ್ಳೋದು. ಒಂದು ಕಡೆ ನೀರು ಕಾಯ್ತಾ ಇರುತ್ತೆ, ಇನ್ನೊಂದು ಕಡೆ ಅಡುಗೆನೂ ಆಗ್ತಾ ಇರುತ್ತೆ. ಸೌದೆಗೆಲ್ಲ ಏನು ನಮ್ಮ ಕಡೆ ಏನು ಇದು ಕಷ್ಟ ಏನು ಅನಿಸಲ್ಲ, ಯಾಕಂದರೆ ಎಲ್ಲ ಬೆಟ್ಟಗಳು ಎಲ್ಲ ಹತ್ರ ಇರೋದ್ರಿಂದ ಒಣಗಿರೋ ಮರಗಳು, ಕಟ್ಟಿಗೆಗಳು ಈ ಥರ ತುಂಬಾ ಸಿಗ್ತವೆ. ಹಂಗಾಗಿ ನಾವು ಹೊರಗಡೆ ಏನಾದರೂ ಹಿಂಗೆ ಡಬಲ್ ಅಡುಗೆಗಳು ಮಾಡಬೇಕಂದ್ರೆ ಹೊರಗಡೆ ಮತ್ತು ಗ್ಯಾಸನ್ನು ಬಳಸ್ತೀವಿ. ಎಮರ್ಜೆನ್ಸಿಗೆಲ್ಲ ಬಳಸ್ಕೊಂಡು ಈಗ ಸೌದೆ ಒಲೆಯಲ್ಲಿ ಮಾಡೋಣ ಅಂತ. ಮುಂಚೆ ನಾನು ಬರೀ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ದು ನಮ್ಮ ಅತ್ತೆಯವ್ರ ಮನೆಗೆ ಬಂದಾಗ. ಆಗೆಲ್ಲ ಗ್ಯಾಸ್ ಸಿಲಿಂಡ್ರು, ಗ್ಯಾಸ್ ಸ್ಟವ್ ಈ ಥರ ಏನೂ ಇರಲಿಲ್ಲಲ್ಲ. ಸೊ ಅವಾಗೆಲ್ಲ ಬರೀ ಸೌದೆ ಒಲೆಯಲ್ಲೇ ಮಾಡ್ತಾಯಿದ್ದು, ಈಗ ಮಧ್ಯದಲ್ಲಿ ಬಂದಿದ್ದು. ಸೊ ಹಂಗಾಗಿ ಈಗ ಮುಂದುವರ್ಸೋಣ ಅಂತಂದು ಹೇಳ್ಬಿಟ್ಟು ಈಗೆಲ್ಲ ಸಾರಿಸ್ತಾ ಇದ್ದೀನಿ ನೀಟಾಗೆ. ಇದು ಫಸ್ಟ್ ಟೈಮು, ಅಂದರೆ ನಾವು ಇದು ಕೆಮ್ಮಣ್ಣೆಲ್ಲ ಹಾಕಿರೋದಿನ್ನೂ ಫಸ್ಟ್ ಟೈಮು, ಸಾರಿಸ್ತಾ ಇರೋದು ಫಸ್ಟ್ ಟೈಮ್ ಅಲ್ಲ. ಸೊ ಹಂಗಾಗಿ ಸ್ವಲ್ಪ ಎಲ್ಲ ಮೆತ್ತಗಾಗ್ಬಿಟ್ಟಿದೆ ನೆಲ, ಅದಿನ್ನೂ ಗಟ್ಟಿ ಬಂದಿಲ್ಲ. ಸೊ ಕಾಲಿಟ್ಟರೆ ಹಂಗೆ ಕಾಲಿಗೆಲ್ಲ ಹಂಗೆ ಕಚ್ಕೊಳ್ಳೋದು ಅದು ಮಣ್ಣೆಲ್ಲ. ಸೊ ಹಂಗೆ ಅಂಟ್ಕೊಳ್ತಾ ಇತ್ತು, ಅದಕ್ಕೋಸ್ಕರ ಸ್ಲಿಪ್ಪರ್ ಹಾಕ್ಕೊಂಡೆ ಸಾರಿಸಿದ್ದೀನಿ. ಆಮೇಲೆ ನೋಡಿದವರು ಸ್ಲಿಪ್ಪರ್ ಹಾಕ್ಕೊಂಡು ಸಾರಿಸ್ತಾ ಇದ್ದೀರಲ್ಲ ಅಂತ ಅನ್ಬೋದು, ಅದಕ್ಕೆ ಮುಂಚೆನೇ ಹೇಳ್ತಾ ಇದ್ದೀನಿ. ಅದು ಹೊಸ್ದಾಗೆ ನೆಕ್ಸ್ಟ್ ಟೈಮ್ ಸಾರಿಸೋದ್ರಿಂದ ಬರೀ ಕಾಲಲ್ಲೇ ಸಾರಿಸ್ಬೋದು. ಇದು ಫುಲ್ ಎಲ್ಲ ಕಿತ್ಕೊಂಡು ಬಂದುಬಿಡುತ್ತೆ, ನೀರು ಚಿಮ್ಕಿಸಿ ನಾನು ಎಲ್ಲ ಸಾರಿಸ್ತಾ ಇರೋದು. ಹಂಗಾಗಿ ಹಂಗೆ ಕಿತ್ಕೊಂಡು ಬಂದುಬಿಡುತ್ತೆ ಕಾಲಿಟ್ಬಿಟ್ರೆ. ಅದಕ್ಕೋಸ್ಕರ ನಾನು ಸ್ಲಿಪ್ಪರ್ ಹಾಕ್ಕೊಂಡು ಆ ಥರ ಹೋಗ್ತಾಯಿದ್ದೀನಿ. ಸೊ ನೋಡಿ, ಈ ಥರ ಇದೆ. ಇದಿಷ್ಟೇ. ಇನ್ನು ಆ ಕಡೆ ಎಲ್ಲ ಗಾರೆ ಮಾಡಿಸಿದ್ದೀವಿ ನಾವು, ಆ ಕಡೆ ಎಲ್ಲ ಫುಲ್ಲು ನೀರಲ್ಲೇ ತೊಳ್ಕೊಬಿಡ್ತೀನಿ. ಇದು ಮಾತ್ರ ಈ ಥರ ಸಗಣಿ ಸಾರಿಸ್ಬಿಟ್ಟು ಇಲ್ಲಿ ಅಡುಗೆ ಮಾಡೋಕ್ಕೆ ಅಂತ ಈ ಥರ ಇಟ್ಕೊಂಡಿದ್ದೀನಿ. ನಾನ್ ವೆಜ್ ಈ ಥರ ಎಲ್ಲ ಮಾಡ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ ಹೊರಗಡೆ ಎಲ್ಲ. ಸೊ ನಮ್ಮ ಬೀದಿಲಿ ಜಾಸ್ತಿ ಮನೆಗಳಿಲ್ಲ, ಹಾಗಾಗಿ ಹೊರಗಡೆನೇ ಊಟ ಮಾಡ್ಬೋದು. ಈಗ ಜನ ಎಲ್ಲ ಜಾಸ್ತಿ ಓಡಾಡ್ತಾಯಿದ್ರೆ ಹೆಂಗೆ ಅಂತ ಒಂಥರ ಹಿಂಸೆ ಅನಿಸಿದ್ರೆ, ಆ ಥರ ಏನಿಲ್ಲ, ಆರಾಮಾಗಿ ಮನೆಗಳೇನು ಅಷ್ಟೊಂದಾಗಿಲ್ಲ, 4-3 ಮನೆಗಳಿದಾವೆ ಅಷ್ಟೇ ನಮ್ಮ ಏರಿಯಾದಲ್ಲಿ. ಹಂಗಾಗಿ ನಾವೇ ಹೊರಗಡೆನೇ ಊಟ ಮಾಡೋದು, ಇನ್ಮೇಲೆ ಅಡುಗೆ ಮಾಡ್ಕೊಂಡು ತಿನ್ನೋದು ಎಲ್ಲನೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈಗ ಫೈನಲಿ ಎಲ್ಲ ಸ್ವಲ್ಪ ಹೊತ್ತು ಒಣಗಿದ್ಮೇಲೆ ದೂರನೇ ಕುತ್ಕೊಂಡು, ಆ ಬಂಡೆ ಮೇಲೆ ಕುತ್ಕೊಂಡು ರಂಗೋಲಿ ಬಿಡಿಸ್ತಾ ಇದ್ದೀನಿ ನೋಡಿರಿ. ಹತ್ರ ಹೋದರೆ ಅದು ಕಿತ್ತು ಬಂದುಬಿಡ್ತೈತೆ, ಅದಕ್ಕೋಸ್ಕರ ನಾನು ಅಲ್ಲೇ ದೂರದಿಂದನೇ ಆ ಥರ ಬಗ್ಬಿಟ್ಟು ರಂಗೋಲಿ ಎಲ್ಲ ಹಾಕ್ತಾಯಿದ್ದೀನಿ. ಸೊ ಫೈನಲಿ ನನ್ನ ಸೌದೆ ಒಲೆ ಈ ಥರ ಇತ್ತು. ಯಾವ ಥರ ಅನ್ನಿಸ್ತು ಅಂತ ಕಾಮೆಂಟಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಈಗ ಅಷ್ಟರಲ್ಲಿ ನೋಡಿ, ನಮ್ಮಪ್ಪನ ಫ್ರೆಂಡ್ ಅವ್ರ ಮನೆ ಹತ್ರ ಪ್ಲೇಸ್ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮಪ್ಪ ಅವ್ರ ಮನೆ ಹತ್ರ ಖಾಲಿ ಸೈಟ್ ಇತ್ತಲ್ಲ ಒಂದಿಲ್ಲಿ, ಇಲ್ಲಿಗೆ ಇದು ಕಡಲೆಕಾಯಿ ಬಳ್ಳಿ ಹಾಕ್ಕೊಂಡು ಬಂದಿದ್ದಾರೆ. ಸೊ ಬೆಳೆ ಬೆಳೆದಿದ್ದಾರೆ, ನಿಜವಾಗ್ಲೂ ರೈತರಿಗೆ ಬೆಳೆಗೆ ತಕ್ಕ ಫಲ ಇಲ್ಲ. ಸೊ ಹಂಗಾಗಿ ಸ್ವಲ್ಪ ಬೇಜಾರು ಅನಿಸುತ್ತೆ ನೋಡಿದ್ರೆ. ಯಾಕಂದರೆ ಇದಕ್ಕೆ ಎಲ್ಲ 70,000 ಇಟ್ಟಿದ್ದಾರಂತೆ ಖರ್ಚೆಲ್ಲನೂ. ಅದು 70,000 ಅಲ್ಲ, ಅದರಲ್ಲಿ ಒಂದು 40,000 ಸಮೇತ ಬರಲ್ಲ. ಸೊ ಅಷ್ಟೊಂದು ಲಾಸು. ಅವರೆಲ್ಲ ಸಾಲ ಮಾಡಿಬಿಟ್ಟು ಪಾಪ ಇದು ಬೆಳೆ ಇಟ್ಟಿದ್ರು. ನನಗೆ ಒಂಥರ ಬೇಜಾರು ಅನಿಸುತ್ತೆ ನೋಡಿದ್ರೆ. ಇನ್ನು ಬೆಳೆ ಏನಕ್ಕೆ ಬೆಳಿಬೇಕು ಅಂತಂದು ಅವರೇ ಪಾಪ ಮನಸ್ಸಲ್ಲೇ ಬಾಧೆ ಪಡ್ತಾಯಿದ್ರು. ಆದ್ರೂ ಅದು ಏನಾಗುತ್ತೆ ಅಂದರೆ, ಭೂಮಿ ಫಲ ಇದ್ದರೆ ಒಂದೊಂದು ಸರಿ ಬೆಳೆ ಬರುತ್ತೆ ಅಂತ ಹೇಳ್ತಾರೆ. ಎಷ್ಟು ಅವ್ರು ಗೊಬ್ಬರ ಎಲ್ಲ ಹೊಡ್ಸಿದ್ದಾರೆ, ಮಣ್ಣು ಈ ಥರ ಎಲ್ಲ ಹೊಡ್ಸಿದ್ರು, ಹಸಿನ ಗೊಬ್ಬರ ಎಲ್ಲ ಹೊಡ್ಸಿದ್ರು ಪಾಪ ಅದು ಫಲನೇ ಸಿಕ್ಕಿಲ್ಲ. ಆದರೂ ನೆಕ್ಸ್ಟ್ ಟೈಮ್ ನೋಡಬೇಕು ಅಂತ ಅಂತಾರೆ. ನೋಡಿರಿ, ಒಂದು ಸಲ ಲಾಸ್ ಆಗೈತೆ ಅಂತ ಸುಮ್ಮನೆ ಇರಲ್ಲ, ಪಾಪ ಸಾಲ ಸೂಲ ಎಲ್ಲ ಮಾಡಿಬಿಟ್ಟು ಮತ್ತೆ ಬೆಳೆ ಇಡಬೇಕು ಅಂತಂದು ಹೇಳ್ತಾರೆ. ಸೊ ಹಂಗೆ ರೈತರ ಕಷ್ಟ ರೈತರಿಗೆ ಗೊತ್ತಿರುತ್ತೆ ಅವರಿಗೆ. ನಾವು ಸುಮ್ಮನೆ ನೋಡೋರಿಗೆಲ್ಲ ಏನೂ ಗೊತ್ತಾಗಲ್ಲ, ಅದರಿಂದ ಕಷ್ಟಪಡೋರಿಗೆ ಗೊತ್ತಿರುತ್ತೆ ಅದ್ರ ಕಷ್ಟ ಏನಿರುತ್ತೆ ಅಂತ. ಸೊ ಅದೆಲ್ಲ ಮುಗಿಸಿ ಇನ್ನು ನನ್ನ ಮಧ್ಯದಲ್ಲಿ ವೀಡಿಯೋ ಏನು ಮಾಡೋಕ್ಕಾಗಲಿಲ್ಲ. ಈಗ ಸಂಜೆ ಊಟಕ್ಕೆ ಅಂತ ಹೇಳ್ಬಿಟ್ಟು ಇದು ಉಪ್ಪಿನಕಾಯಿ, ಅಂದರೆ ಉಪ್ಪಿನಕಾಯಿ ಅಂತೀವಿ ನಮ್ಮ ಕಡೆ, ಹುಣಸೆ ತೊಕ್ಕು ಅಂತೀವಿ, ಅದರಿಂದ ಉಪ್ಪಿನಕಾಯಿನೂ ಅಂತೀವಿ. ಕಾಯಿಂದ ಮಾಡ್ತೀವಲ್ಲ, ಸೊ ಅದು ಆ ಹುಣಸೆ ತೊಕ್ಕಿಂದ ಈಗ ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ತುಂಬ ರುಚಿಯಾಗಿರುತ್ತೆ. ರಾಗಿ ಮುದ್ದೆ ಮಾಡಬೇಕು, ಇದಕ್ಕೆ ತುಂಬ ಕಾಂಬಿನೇಷನ್ ಒಳ್ಳೇದು ಇದಕ್ಕೆ.
ಮತ್ತು ಮಧ್ಯಾಹ್ನ ಟೈಮ್ ಈ ಟೈಮ್ ಆದರೆ ಬಿಸಿ ಬಿಸಿ ಅನ್ನದ ಜೊತೆ ಸಖತ್ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ಇದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕಬೇಕು. ಒಣಮೆಣ್ಸಿನ್ಕಾಯಿ ಸದ್ಯಕ್ಕೆ ಇರಲಿಲ್ಲ ನನ್ನ ಹತ್ರ, ಅದಕ್ಕೆ ಹಸಿಮೆಣ್ಸಿನ್ಕಾಯಿನೇ ನೀಟಾಗೆಲ್ಲ ಹುರ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕಡಲೆ ಬೀಜ, ಇದು ಹಸಿದೆ, ಈಗ ಹೊಡ್ಕೊಂಡು ಬಂದ್ರಲ್ಲ ಕಾಯಿ ಬಳ್ಳಿ, ಅದರಲ್ಲೇ ಸ್ವಲ್ಪ ತಗೊಂಡು ಈಗ ಚಟ್ನಿ ಮಾಡ್ತಾ ಇರೋದು ನಾನು. ತುಂಬ ಟೇಸ್ಟ್ ಇರುತ್ತೆ ಹೊಸ ಕಡಲೆಕಾಯಿಂದ ಚಟ್ನಿ. ಅದರಲ್ಲಿ ಉಪ್ಪಿನಕಾಯಿ ಹಾಕಿದ್ರೆ, ಅದು ಹುಣಸೆ ತೊಕ್ಕ ಹಾಕಿದ್ರೆ ಇನ್ನೂ ಟೇಸ್ಟ್ ಇರುತ್ತೆ. ಸೊ ನಮ್ಮ ಕಡೆ 90% ಈ ಚಟ್ನಿ ಗೊತ್ತಿರುತ್ತೆ ಎಲ್ರಿಗೂ. ಯಾರಾದರೂ ಬೇರೆ ಕಡೆಯಿಂದ ನೋಡ್ತಾಯಿದ್ರೆ ಅವ್ರಿಗೆ ಗೊತ್ತಿರಲ್ಲ ಅನಿಸುತ್ತೆ. ಸೊ ಗೊತ್ತಿದ್ದರೆ ಕಾಮೆಂಟ್ ಮಾಡಿ, ತಪ್ಪದೆ ನನಗೂ ಗೊತ್ತಾಗುತ್ತೆ. ಸೊ ಈಗ ನೋಡಿ, ಅದು ಮೆಣಸಿನ್ಕಾಯಿ ಎಲ್ಲ ಹುರ್ಕೊಂಡಿದ್ದಾಯಿತು. ಈಗ ಕಡಲೆ ಬೀಜ ಎಲ್ಲ ಹುರ್ಕೊತಾ ಇದ್ದೀನಿ. ಇದಕ್ಕೆ ತೋರಿಸ್ತೀನಿ ಆಮೇಲೆ ನಾನು ಏನೇನು ಹಾಕಿದ್ದೀನಿ ಎಲ್ಲ ಅಂತ ಹೇಳ್ಬಿಟ್ಟು ಚಟ್ನಿಗೆ. ಸೊ ಹಿಂಗೆ ನಾವು ಮನೆಗಳಲ್ಲಿ ಇದ್ದಾಗ ಈ ಥರ ನಾವು ಮುಂಚೆ ತರಕಾರಿ ಎಲ್ಲ ಸ್ವಲ್ಪ ಕಡಿಮೆನೇ ತಗೊತಾ ಇದ್ದಿದ್ದು. ನಮ್ಮ ಅತ್ತೆ ಅವರೆಲ್ಲ ಇದ್ದಾಗ, ಅವರಿದ್ದಾಗ ಹೊಲಗಳಲ್ಲಿ ಎಲ್ಲ ಬೆಳೆಯೋರು. ಅಲಸಂದಿ ಕಾಳು ಮತ್ತು ಹೆಸರು ಕಾಳು, ಹುರುಳಿ ಕಾಳು ಎಲ್ಲ ಬೆಳೆಯೋರಲ್ಲ. ಅದರಿಂದನೇ ಸಾರುಗಳು ಮಾಡ್ತಾಯಿದ್ದಿದ್ದು ಜಾಸ್ತಿ. ನಾವು ಯಾವತ್ತೋ ವಾರಕ್ಕೋ ಇಲ್ಲ 2 ವಾರಕ್ಕೆ ಒಂದು ಸಲ ಹಂಗೆ ತರಕಾರಿ ತಗೊತಾ ಇದ್ದಿದ್ದು. ನುಗ್ಗೆ ಸೊಪ್ಪಂತೆ, ಹೊಲದಲ್ಲಿ ಸಿಗೋ ಸೊಪ್ಪುಗಳು, ಈ ಥರದಿಂದನೇ ಸಾರು ತುಂಬ ಚೆನ್ನಾಗಿ ಅವಾಗ ತುಂಬ ಚೆನ್ನಾಗೇ ಇರೋದು. ಸೊ ಈಗ ಅವೆಲ್ಲ ಕಡಿಮೆ ಆಗಿಬಿಟ್ಟವೆ, ಹೊಲದಲ್ಲಿ ಬೆಳೆಯೋದು ಕಡಿಮೆ ಆಗೈತೆ. ಹಾಗಾಗಿ ಏನು ಮಾಡೋಕ್ಕಾಗಲ್ಲ, ಇರೋದ್ರಲ್ಲೇ ಈ ಥರ ಅಡ್ಜಸ್ಟ್ ಮಾಡ್ಕೊಂಡು ಈಗ ತರಕಾರಿಗಳು ತಗೊಬೇಕು. ವಾರಕ್ಕೊಂದು ಸಲ ತಪ್ಪದೆ ತಗೊಂಡ್ರೆ ಸಾಂಬಾರುಗಳಿಗೆ, ಇಲ್ಲಾಂದರೆ ಸಾಂಬಾರುಗಳು ತಿನ್ನೋಕ್ಕಾಗಲ್ಲ, ಆ ಥರ ಇರುತ್ತೆ. ಈಗ ಫೈನಲಿ ಎಲ್ಲ ಹುರ್ಕೊಂಡಿದ್ದಾಯಿತು ನೋಡಿರಿ. ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು ಮತ್ತು ಇದು ಹುಣಸೆ ತೊಕ್ಕು, ಕಡಲೆ ಬೀಜ ಇಷ್ಟು ಹಾಕ್ತಾಯಿದ್ದೀನಿ. ಸೊ ಕಡಲೆ ಬೀಜ ಏನೋ ಅದು ಉಜ್ತಾ ಇಲ್ಲ, ಹಸಿದೆ ಆಗಿರೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದೆಲ್ಲ ಒಟ್ಟೆಲ್ಲ ಹೋಗೋ ಥರ ಉಜ್ಲಿಲ್ಲ, ನಾನು ಅದೇ ಥರ ಮಿಕ್ಸಿಗೆ ಹಾಕ್ಕೊಂತೀನಿ ಈಗ. ಸೊ ಇದನ್ನು ಒಂದು ಸ್ವಲ್ಪ ನೈಸ್ ಪೇಸ್ಟ್ ಥರ ಮಾಡಬಾರ್ದು, ಸ್ವಲ್ಪ ಒರಟೊರಟಾಗಿ ತರ್ತರಿಯಾಗಿರಬೇಕು. ಹಂಗಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಚಟ್ನಿ ಇಷ್ಟಪಡಲ್ಲ, ಆದರೆ ನಮಗಂತೂ ತುಂಬ ಇಷ್ಟ ಇದು ಉಪ್ಪಿನಕಾಯಿ ಚಟ್ನಿ ಅಂದರೆ. ನಮಗೆ ಹುಣಸೆ ತೊಕ್ಕಿನ ಚಟ್ನಿ ಸಖತ್ ಟೇಸ್ಟಾಗಿರುತ್ತೆ ಬಿಸಿ ರಾಗಿ ಮುದ್ದೆಗೆ. ಈಗೆಲ್ಲ ಮಿಕ್ಸಿ ಮಾಡ್ಕೊತಿದ್ದೀನಿ. ಮುಂಚೆ ನಾವು ಕಲ್ಲಲ್ಲಿ ರುಬ್ತಾ ಇದ್ವಲ್ಲ, ಅವಾಗ ಇನ್ನೂ ಟೇಸ್ಟ್ ಇರೋದು. ಈಗ ಸ್ವಲ್ಪ ಎಲ್ಲ ಕಾಲ ಚೇಂಜ್ ಆದಂಗೆ ಈಗ ಎಲ್ಲರ ಮನೆಯಲ್ಲೂ ಮಿಕ್ಸಿ ಗ್ರೈಂಡ್ರು, ಎಂಥ ಗುಡಿಸ್ಲಲ್ಲಾದರೂ ಮಿಕ್ಸಿ ಗ್ರೈಂಡ್ರ್ ಇದ್ದೇ ಇರುತ್ತೆ. ಸೊ ಹಂಗಾಗಿ ನಾನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಟೈಮ್ ಸೇವ್ ಮಾಡಬೇಕು ಅಂದರೆ ಮಿಕ್ಸಿಗೆ ಹಾಕ್ಕೋಬೇಕು. ಸೊ ಈಗ ಅದೆಲ್ಲ ರುಬ್ಕೊಂಡು ಬರೋಷ್ಟರಲ್ಲಿ ತುಂಬ ಲೇಟ್ ಆಗುತ್ತೆ. ಅದು ನಮ್ಮ ಅಮ್ಮರ ಮನೆ ಹತ್ರನೇ ಹೋಗಬೇಕು, ನಮ್ಮ ಮನೆ ಹತ್ರ ಇಲ್ಲ ಕಲ್ಲು ಅದೆಲ್ಲನೂ. ಸೊ ಹಂಗಾಗಿ ಮಿಕ್ಸಿನೇ ಮಾಡ್ಕೊತಾ ಇದ್ದೀನಿ. ಸೊ ಈಗೆಲ್ಲ ಮಿಕ್ಸಿ ಮಾಡ್ಕೊಂಡು ಇದಕ್ಕೆ ಒಗ್ಗರಣೆ ಕೊಟ್ಟರೆ ಮುಗಿತೈತೆ ಚಟ್ನಿ. ಮತ್ತು ಅರವಿಂದ್ ಎಲ್ಲರೂ ಊಟಕ್ಕೆ ರೆಡಿಯಾಗಿ ಕೂತಿದ್ರು. ಅವ್ರಿಗೆ ಒಂದು 5:30 ಅಷ್ಟರಲ್ಲೇ ಬೇಕು. ಸ್ಕೂಲಲ್ಲಿ ಮಧ್ಯಾಹ್ನ ಊಟ ಮಾಡಿ ಬಂದಿರ್ತಾರಲ್ಲ, ಸಂಜೆ ಒಂದು 4:15 ಬಿಟ್ಟಿದ ತಕ್ಷಣ ಸ್ಕೂಲು, ಮತ್ತು 5:30 ಊಟ ಕೇಳ್ತಾರೆ ಬಂದು. ಅದಕ್ಕೋಸ್ಕರ ಸ್ವಲ್ಪ ಬೆಳಕಿದ್ದಂಗೆ ಬೇಗ ಮಾಡಿಬಿಡ್ತೀನಿ ಅಡುಗೆನ. ಸೊ ನಮ್ಮ ಮನೆಯವ್ರಿಗೆ ಮಾತ್ರ ಸ್ವಲ್ಪ ಬಿಸಿ ಬಿಸಿ ಊಟ ಬೇಕು ಅಂತಾರೆ. ನಾವೇನಿಲ್ಲ ಆ ಥರ ಏನು ಬಿಸಿದೇ ಬೇಕು ಆ ಥರ ಏನಿಲ್ಲ, ನಮ್ಮ ಮನೆಯವ್ರು ಮಾತ್ರ ಬಿಸಿದೇ ಇರಬೇಕು. ಅವ್ರಿಗೆ ಸ್ವಲ್ಪ ಹಾಟ್ ಬಾಕ್ಸ್ಗೆ ಎತ್ತಿಟ್ಬಿಡ್ತೀನಿ. ಈಗ ಚಟ್ನಿ ಎಲ್ಲ ಆಯಿತು. ಇದಕ್ಕೆ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಏನೂ ಹಾಕ್ತಾಯಿಲ್ಲ, ಮಾಮೂಲಿ ಎಣ್ಣೆ, ಇದಕ್ಕೆ ಇನ್ನೇನು ಸಾಸಿವೆ, ಸ್ವಲ್ಪ ಜೀರಿಗೆ, ಕರಿಬೇವಿನ ಸೊಪ್ಪು, ಈರುಳ್ಳಿ ಇಷ್ಟು ಕೊಡ್ತಾಯಿದ್ದೀನಿ ಒಗ್ಗರಣೆಗೆ. ಇದನ್ನು ಹಾಕ್ಬಿಟ್ಟು ಒಗ್ಗರಣೆ, ಅದು ಚಟ್ನಿ ನಾವು ಮಿಕ್ಸಿ ಮಾಡ್ಕೊಂಡ್ವಲ್ಲ ಅದನ್ನು ಹಾಕಿ ಒಂದು 2-3 ನಿಮಿಷ ಅಷ್ಟೇ, ಅಷ್ಟು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಸಖತ್ತಾಗಿರುತ್ತೆ ಟೇಸ್ಟು. ನೋಡಿ ಈಗೆಲ್ಲ ಒಗ್ಗರಣೆ ಎಲ್ಲ ಕೊಡ್ತಾಯಿದ್ದೀನಿ. ಅರವಿಂದಂಗೆ ತುಂಬ ಇಷ್ಟ, ಇದರಿಂದ ಒಂದು ಮುದ್ದೆ ಫುಲ್ ಊಟ ಮಾಡ್ತಾನೆ ಈ ಚಟ್ನಿಯಿಂದ. ಸೊ ಹಂಗಾಗಿ ವಾರಕ್ಕೆ ಒಂದು ಸಲ ಆದರೂ ಈ ಥರ ಚಟ್ನಿ ಮಾಡ್ತಾಯಿರ್ತೀವಿ. ನೋಡಿ ಫೈನಲಿ ಈ ಥರ ಇತ್ತು ಚಟ್ನಿ, ತೋರಿಸ್ತೀನಿ ನಿಮಗೆ ಹತ್ರದಿಂದ. ಈಗ ಒಗ್ಗರಣೆಗೆಲ್ಲ ಹಾಕ್ತಾಯಿದ್ದೀನಿ ನೀಟಾಗೆ. ಸ್ವಲ್ಪ ನೀರು ಜಾಸ್ತಿ ಹಾಕ್ಕೋಬಾರ್ದು, ಸ್ವಲ್ಪ ಮಂದಕ್ಕಿದ್ರೇ ತುಂಬ ಚೆನ್ನಾಗಿರುತ್ತೆ ಮುದ್ದೆಗಾಗಲಿ ಮತ್ತು ಅನ್ನಕ್ಕಾಗಲಿ. ಸೊ ನಾನು ಅಷ್ಟೊಂದಾಗಿ ನೀರೇನು ಕಂಫರ್ಟು ಯಾವ ಥರ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಯಾವ ಥರ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೂ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ, ಅವರು ನೋಡಿಬಿಟ್ಟು ನನ್ನ ವಿಡಿಯೋನ ಸಪೋರ್ಟ್ ಮಾಡಲಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.